ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೊ ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಫ್ರೈಡೇ ಆಗಿರೋದ್ರಿಂದ ನಾನು ಬನಶಂಕರಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಸೊ ವಿಡಿಯೋದು ಸ್ವಲ್ಪ ದೇವಸ್ಥಾನದ ಹಂಗೆ ವಿಡಿಯೋ ಮಾಡಿಬಿಟ್ಟು ಹಾಕೋಣ ಅಂತ ಹೇಳ್ಬಿಟ್ಟು ಅನ್ನಿಸ್ತು ನನಗೆ. ಸೊ ಹಂಗಾಗ್ಬಿಟ್ಟು ನಾನು ಮತ್ತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಒಳಗಡೆ ಎಲ್ಲ ವಿಡಿಯೋ ಮಾಡೋದಕ್ಕೆ ಅಲೋ ಇಲ್ಲ. ಸೊ ಹಂಗಾಗ್ಬಿಟ್ಟು ನೀವು ಇಲ್ಲಿಂದನೇ ದೇವ್ರ ದರ್ಶನ ಮಾಡ್ಕೊಳ್ಳಿ. ಸೊ ದೇವರು ಎಲ್ರಿಗೂ ಆರೋಗ್ಯ ಆಶು ಕೊಟ್ಬಿಟ್ಟು ಕಾಪಾಡಲಿ. ನೋಡಿ, ಇವಾಗ ನಾವು ಫೈನಲಾಗಿ ಒಳಗಡೆ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಸೊ ಆಚೆ ಕಡೆ ಬಂದುಬಿಟ್ಟು ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಫ್ರೈಡೇ ಆಗಿರೋದ್ರಿಂದ ತುಂಬಾ ಹೆವಿ ರಶ್ ಇದೆ ಅಂತಲೇ ಹೇಳ್ಬೋದು. ಸೊ ಬೇರೆ ಟೈಮಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೆ. ಸೊ ಸಂಡೇ, ಟ್ಯೂಸ್ಡೇ ಮತ್ತು ಫ್ರೈಡೇ ಹೆವಿ ರಶ್ ಇರುತ್ತೆ. ಮತ್ತು ಅಮಾವಾಸ್ಯೆ ಹುಣ್ಮೆಗೂ ಸಮೇತ ತುಂಬ ರಶ್ ಇರುತ್ತೆ ಇಲ್ಲೆಲ್ಲ. ಸೊ ಎರಡು ಸೈಡೂ ಕ್ಯೂ ಇರುತ್ತೆ. ಸ್ವಲ್ಪ ಕಷ್ಟ ಆಗುತ್ತೆ ಎಲ್ಲ ಕ್ಯೂವಲ್ಲೆಲ್ಲ ಸ್ವಲ್ಪ ಹೋಗೋದಕ್ಕೆ, ಯಾಕಂದರೆ ಅಷ್ಟೊಂದು ರಶ್ ಇರುತ್ತೆ. ಸೊ ಬೆಳಿಗ್ಗೆನೂ ಅಷ್ಟೇ ಮತ್ತು ಸಾಯಂಕಾಲ ಟೈಮೂ ಅಷ್ಟೇ. ಸೊ ಬೆಳಿಗ್ಗೆ ಒಂದು 2 ಗಂಟೆ ಅಷ್ಟೊತ್ತಿಗೆ ಟೆಂಪಲ್ ಕ್ಲೋಸ್ ಮಾಡ್ತಾರೆ. ಸೊ ಬನ್ನಿ ಇವಾಗ ಪಕ್ಕದಲ್ಲಿರುವಂಥ ಶಾಕಂಬರಿ ದೇವಸ್ಥಾನ ದರ್ಶನ ಮಾಡ್ಕೊಬರೋಣ. ಓಕೆ ಫ್ರೆಂಡ್ಸ್, ನಮಗೆ ಎರಡು ಕಡೆ ದೇವಸ್ಥಾನದಲ್ಲೂ ದೇವ್ರ ದರ್ಶನ ಎಲ್ಲ ಚೆನ್ನಾಗೈತೆ ನಮಗೆ. ಸೊ 2 ಗಂಟೆಗೆ ಕ್ಲೋಸಿಂಗ್ ಅಲ್ವಾ, ನಾವು 12ವರೆಗೆ ಬಂದಿರೋದು. ಸೊ ಅಲ್ಲೂ ಬನಶಂಕರಿ ಅಮ್ಮನ ದೇವಸ್ಥಾನದಲ್ಲೂ ಚೆನ್ನಾಗಾಯ್ತು ದರ್ಶನ, ಮತ್ತು ಇಲ್ಲಿ ಶಾಕಂಬರಿ ದೇವ್ರದ್ದು ಚೆನ್ನಾಗಾಯ್ತು ದರ್ಶನ. ಸೊ ಕ್ಲೋಸಿಂಗ್ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಜನ ಕಮ್ಮಿ ಇದ್ದರು, ನೋಡ್ತಾ ಇದ್ದೀರಲ್ವಾ. ಸೊ ದೇವ್ರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ನಮಗಂತೂ ತುಂಬಾ ಖುಷಿ ಆಯಿತು. ಸೊ ದೇವಸ್ಥಾನಕ್ಕೆ ಬಂದರೆ ಏನೋ ಒಂಥರ ಖುಷಿ ಅಲ್ವಾ, ನೆಮ್ಮದಿ ಏನೋ ಒಂಥರ. ಸೊ ಮನಸ್ಸಿಗೆ ಏನೇ ಬೇಜಾರಾದರೂ ಸಮೇತ ದೇವಸ್ಥಾನಕ್ಕೆ ಬಂದರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಸೊ ಹಂಗಾಗ್ಬಿಟ್ಟು ಎಲ್ಲರೂ ದೇವಸ್ಥಾನಕ್ಕೆ ಬರೋದು. ಸೊ ನೋಡ್ತಾ ಇದ್ದೀರಲ್ವ, ಆಲ್ಮೋಸ್ಟು ತುಂಬ ಜನ ಬರ್ತಾರೆ ಈ ದೇವಸ್ಥಾನಕ್ಕೆ. ಸೊ ಸಂಡೇ ಟೈಮಲ್ಲೂ ಸಮೇತ ಫ್ರೈಡೇ ಮತ್ತು ಅಮಾವಾಸ್ಯೆ ಹುಣ್ಮೆಗೆಲ್ಲೂ ತುಂಬಾ ರಶ್ ಇರುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಈ ಸಲ ಬಂದುಬಿಟ್ಟು ನಾವು ಪ್ರತಿ ಸಲ ಬಂದಾಗ್ಲೂ ಸಮೇತ ನಿಂಬೆಹಣ್ಣಿನ ದೀಪ ಹಚ್ತಾ ಇದ್ವಿ. ಸೊ ಈ ಸಲ ನಾನು ನನ್ನ ಮಕ್ಕಳು 3 ಜನ ಬಂದಿರೋದ್ರಿಂದ ನನಗೆ ನಿಂಬೆಹಣ್ಣಿನ ದೀಪ ಹಚ್ಚೋಕ್ಕಾಗಿಲ್ಲ. ಸೊ ಯಾಕೆ ಅಂದರೆ ನಮ್ಮ ಮನೆಯವ್ರು ಬಂದರೆ ಅವರು ಮಕ್ಕಳನ್ನ ನೋಡ್ಕೊತಿದ್ರು. ಸೊ ನಾನು ಆರಾಮಾಗಿ ನಿಂಬೆಹಣ್ಣಿನ ದೀಪ ಹಚ್ಬೋದಾಗಿತ್ತು. ಸೊ ಇವಾಗ ಮಕ್ಕಳನ್ನ ಇಟ್ಕೊಂಡು ನಿಂಬೆಹಣ್ಣಿನ ದೀಪ ಹಚ್ಚೋದು ಸ್ವಲ್ಪ ಕಷ್ಟನೇ. ಸೊ ಹಂಗಾಗ್ಬಿಟ್ಟು ಬೇಡ ಅಂತ ಹೇಳ್ಬಿಟ್ಟು ದೇವ್ರ ದರ್ಶನ ಮಾಡಿಕೊಂಡು ಸೊ ದೇವ್ರಿಗೆ ಹಣ್ಣು ಕಾಯಿ ಮಾಡಿಸ್ಕೊಂಡು ಬಂದ್ವಿ ಅಷ್ಟೇ. ಸೊ ನೆಕ್ಸ್ಟ್ ಟೈಮ್ ಬಂದಾಗ ಹಚ್ಚಿದ್ರೆ ಆಯಿತು ಅಂತ ಹೇಳ್ಬಿಟ್ಟು. ನೋಡಿ, ಫೈನಲಾಗಿ ದೇವಸ್ಥಾನ ಎಲ್ಲ ಕ್ಲೋಸ್ ಆಯಿತು. ಸೊ ಇಲ್ಲಿ ಬಂದುಬಿಟ್ಟು ಸ್ವಲ್ಪ ಜನ ಇದ್ದಾರೆ. ಸೊ ನೋಡಿ, ಇವಾಗ ಟೈಮ್ ಬಂದುಬಿಟ್ಟು 3:30 ಆಗ್ತಾ ಬಂತು. ಸೊ ಇವಾಗ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಸೊ ಫೈನಲಾಗಿ ಆಚೆ ಕಡೆಯಿಂದನೇ ದೇವ್ರ ದರ್ಶನ ಮಾಡ್ಕೊಳ್ಳಿ. ಸೊ ಅಮ್ಮನವರು ಎಲ್ರಿಗೂ ಆರೋಗ್ಯ ಆಯುಷ್ಯ ಕೊಟ್ಬಿಟ್ಟು ಕಾಪಾಡಲಿ, ದೇವ್ರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟು ನಿಮ್ಮೆಲ್ಲರ ಕಡೆಯಿಂದ ನಾನೇ ಕೇಳ್ಕೊತೀನಿ. ಸೊ ಇವಾಗ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಇದೇ ರೀತಿ ನಮಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ನನಗೆ ಈ ವಿಡಿಯೋ ಮಾಡಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಅನ್ನಿಸ್ತು ನನಗೆ ದೇವಸ್ಥಾನದ್ದು. ಸೊ ಹಂಗಾಗ್ಬಿಟ್ಟು ನನ್ನ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಸೊ ಇದೇ ರೀತಿ ವಿಡಿಯೋನ ನೋಡ್ತಾ ಇರಿ. ಸೊ ಸ್ಕಿಪ್ ಮಾಡದೆ ವಿಡಿಯೋನ ಫುಲ್ ವಿಡಿಯೋ ನೋಡಿಬಿಟ್ಟು ನನಗೆ ಸಪೋರ್ಟ್ ಮಾಡಿ. ಓಕೆ, ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.